ಹನುಮಾನ್ ಚಾಲಿಸಾ ಸಮರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳದಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋ ತನಕ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಹನುಮಾನ್ ಚಾಲಿಸಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ. ರಸ್ತೆಯಲ್ಲೇ ಕೂತು ಹನುಮಾನ್ ಚಾಲಿಸವನ್ನ ಹಿಂದೂ ಕಾರ್ಯಕರ್ತರು ಪಠಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಬಂದಿದ್ರು, ಬಟ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಹಿಂದೂ ವಿರೋಧಿ ನೀತಿಯನ್ನ ಹೊಂದಿರುವಂತಹ ಸರ್ಕಾರ, ಹೀಗಂತ ಆಕ್ರೋಶವನ್ನ ಕೂಡ ಅವರು ವ್ಯಕ್ತಪಡಿಸಿದ್ರು. ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟಕ್ಕೂ ಕೂಡ ಈ ಘಟನೆ ಸಾಕ್ಷಿಯಾಗಿದೆ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ, ಹೇಗೆ ಒತ್ತಾಯ ಪೂರ್ವಕವಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ವ್ಯಾಪಕ ವಿರೋಧವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿರೋಧ ತೋರಿಸೋದಕ್ಕೆ ಬಂದಿದ್ದೀವಿ, ಅನ್ಯಾಯ ಆದವ್ರಿಗೆ ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ. ಇಂಥ ಟೈಮ್ನಲ್ಲಿ ನೀವು ದೌರ್ಜನ್ಯ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳೋದು ಬಿಟ್ಟು ನಮ್ಮ ವಿರುದ್ಧ ಕ್ರಮ ಸರಿನಾ ಅನ್ನುವಂತಹ ಪ್ರಶ್ನೆ ಅವರದು ಕೂಡ ಇಲ್ಲ. ರಸ್ತೆಯ ಮಧ್ಯದಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಾ ಇದ್ದಾರೆ. ಎಲ್ಲ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಎಲ್ಲ ಕೇಳಿಸ್ಕೊಳ್ಳಿ. ನಿನ್ನೆ ಪೊಲೀಸ್ನವರು ಯಾರು ಕಿಡಿಗೇಡಿಗಳಿಗನ್ನ ಮಾಡಿದ್ರು ಕೃತ್ಯ, ಸ್ಥಳಕ್ಕೆ ತೇಜಸ್ವಿ ಸೂರ್ಯ ಅವರ ಆಗಮನ ಕೂಡ ಆಗಿದೆ. ಇನ್ನೊಂದು ಕಡೆಗೆ ರಸ್ತೆಯಲ್ಲೇ ಕೂತು ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಸ್ಥಳೀಯ ವರ್ತಕರು. ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ನೀವೆಲ್ಲರೂ ಕೂಡ ತೇಜಸ್ವಿ ಸೂರ್ಯ ಮಾತಾಡ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ. ನಿನ್ನೆ ಕೂಡ ತೇಜಸ್ವಿ ಸೂರ್ಯ ಸ್ಥಳಕ್ಕೆ ಬಂದಿದ್ರು, ಜೊತೆಗೆ ಹನುಮಾನ್ ಚಾಲಿಸಾ ಪಠಣೆಗೆ ಅವರೇ ಕರೆ ಕೊಟ್ಟಿದ್ದು. ವ್ಯಾಪಕ ಸಂಖ್ಯೆಯಲ್ಲಿ ಜನ ಬರಬೇಕು, ಇದಕ್ಕೆ ಸಪೋರ್ಟ್ ಮಾಡಬೇಕು, ಈ ಘಟನೆನ ಖಂಡಿಸಬೇಕು ಅಂತ ಹೇಳಿ. ಸೊ ಎರಡನೇ ದಿನ ಕೂಡ ಅವರು ಘಟನೆ ನಡೆದಂತಹ ಜಾಗಕ್ಕೆ ಬಂದಿದ್ದಾರೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಅವರನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಕೂಡ ಒಂದು ಕಡೆಗೆ ಪಡಿತಾ ಇದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಈಗ ಹನುಮಾನ್ ಚಾಲಿಸಾ ದಂಗಲ್ ಸರ್ಕಾರವನ್ನ ಇಕ್ಕಟ್ಟಿಗೆ ತಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಕಾರಣ ಹಿಂದೂ ಕಾರ್ಯಕರ್ತರ ಆಕ್ರೋಶ, ಕಾರಣ ಮಾಲೀಕರ ಪ್ರತಿರೋಧ. ಮಾಲೀಕರು ಹೇಳ್ತಾ ಇದ್ದು ಸ್ಪಷ್ಟ, ನಮ್ಮ ಧಾರ್ಮಿಕ ಆಚರಣೆಯನ್ನ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ನಾವು ಮಾಡ್ಕೊಂಡ್ರೆ ಯಾರಿಗೆ ಯಾವ ಅಸಹಿಷ್ಣು ಆಗ್ಬೇಕು, ಇನ್ನೊಬ್ರು ಅರೆಸ್ಟ್ ಮಾಡ್ತಾರೆ. ಇನ್ಯಾವತ್ತೂ ಈ ಭಾಗದಲ್ಲಿ ಈ ರೀತಿ ಇನ್ಸಿಡೆಂಟ್ಗಳು ಮತ್ತೆ ಆಗದಲ್ಲೇ ಇರೋ ರೀತಿ ಎಲ್ಲ ಆಕ್ಷನ್ ತಗೋತೀವಿ ಅಂತ ಕೂಡ ಪೊಲೀಸ್ನವರು ಭರವಸೆ ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರ ಪ್ರಯತ್ನದ ಗೆಲುವು. ನಿಮ್ಮೆಲ್ಲರಲ್ಲಿ ನನ್ನ ರಿಕ್ವೆಸ್ಟ್, ಶಾಂತಿಯುತವಾಗಿ ಇಲ್ಲಿಂದ ನಾವು ಪ್ರತಿಭಟನೆಯನ್ನ ಇದನ್ನ ನಮ್ಮ ಸಭೆಯನ್ನು ಅಂತ್ಯಗೊಳಿಸಿ ಇಲ್ಲಿಂದ ಎಲ್ಲರೂ ಕೂಡ ನಡ್ಕೊಂಡು ಹೋಗೋಣ. ದಯವಿಟ್ಟು ಎಲ್ಲರೂ ಬನ್ನಿ. ಪ್ರತಿಭಟನೆ ಅಂತ್ಯಗೊಳಿಸೋದಕ್ಕೆ ಕರೆಯನ್ನ ಈಗಷ್ಟೇ ಸಂಸದ ತೇಜಸ್ವಿ
ತೇಜಸ್ವಿ ಸೂರ್ಯ ಅವರು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಎಷ್ಟು ಮಟ್ಟಿಗೆ ಹಿಂದೂ ಕಾರ್ಯಕರ್ತರು ಒಪ್ಪುವ ಮನಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ದೊಡ್ಡ ಸಂಖ್ಯೆಯಲ್ಲಿ ಅವರು ಜಮಾಯಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಿದ್ಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿಯನ್ನ ಪೊಲೀಸರು ಕೊಡಬೇಕು. ಅಲ್ಲಿ ತನಕ ನಾವು ಜಾಗದಿಂದ ಕದಲಲ್ಲ ಅನ್ನೋದು ಅವರು ಮಾತಾಗಿತ್ತು. ಈಗ ತೇಜಸ್ವಿ ಸೂರ್ಯ ಅವರೇ ಆ ಭರವಸೆಯನ್ನು ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಿದೆ, ಈ ಭಾಗದಲ್ಲಿ ಈ ತರದ ಇನ್ಸಿಡೆಂಟ್ ಇನ್ಯಾವತ್ತೂ ಆಗಲ್ಲ ಅನ್ನೋ ಭರವಸೆಯನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನ ಅಂತ್ಯಗೊಳಿಸೋಣ ಅನ್ನೋ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಹೇಗೆ ಸ್ಪಂದನೆ ಸಿಗುತ್ತೆ, ಆಮೇಲೆ ಎಷ್ಟೊತ್ತಿನಲ್ಲಿ ಈಗ ಜಮಾಯಿಸಿರುವಂತಹ ಜನ ಜಾಗ ಖಾಲಿ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ. ಬಿಕಾಸ್ ಅವರೆಲ್ಲರದ್ದು ಅಸಮಾಧಾನ ಒಂದೇ, ನಮ್ಮ ಧಾರ್ಮಿಕ ಆಚರಣೆಗೆ ಚ್ಯುತಿ ಬಂದಿದೆ, ಇಲ್ಲಿ ನಮ್ಮ ಧಾರ್ಮಿಕ ಆಚರಣೆಯನ್ನ ಆಚರಣೆ ಮಾಡೋದಕ್ಕೆ ಬಿಟ್ಟಿಲ್ಲ. ಇಲ್ಲಿ ಅಂತಹ ಅಸಹಿಷ್ಣು ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದು ಬಿಟ್ಟು ನಮ್ಮ ಮೇಲ್ ಪೌರುಷ ಸರಿನಾ ಅನ್ನೋದು ಇವರ ಪ್ರಶ್ನೆ ಆಗ್ತಾ ಇದೆ. ಸ್ಥಳಕ್ಕೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಬಂದ್ರು. ಮಧ್ಯಾಹ್ನದಿಂದ ನಾವು ನೋಡ್ತಾ ಇದ್ವಿ. ಟೈಮ್ ಲೈನ್ ನೋಡೋದಾದ್ರೆ ಶೋಭಾ ಕರಂದ್ಲಾಜೆ ಇದ್ರು, ಸುರೇಶ್ ಕುಮಾರ್ ಇದ್ರು, ಈಗ ತೇಜಸ್ವಿ ಸೂರ್ಯ ಅವರ ಸರದಿ. ಶಾಂತಿಯುತವಾಗಿ ನಾವು ಈ ಜಾಗದಿಂದ ಇಲ್ಲಿಂದ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ. ಯಾರು ತಮಿಳುನಾಡಿಂದ ಬರ್ತಾರೆ, ನಮ್ಮ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ. ಇನ್ಯಾರೋ ಬರ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇನ್ಯಾರೋ ಘಟನಾ ಸ್ಥಳದಲ್ಲಿದ್ದಂತಹ ತೇಜಸ್ವಿ ಸೂರ್ಯರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆಯುವಂತಹ ಪ್ರಯತ್ನದಲ್ಲಿದ್ದಾರೆ. ಈ ವೇಳೆ ಮಾತಿನ ಚಕಮಕಿ ಅಲ್ಲೂ ಕೂಡ ಆಗ್ತಾ ಇರೋದನ್ನ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ತೇಜಸ್ವಿ ಸೂರ್ಯ ಈಗ ಬಿಜೆಪಿಯ ಮತ್ತೊಬ್ಬ ನಾಯಕನನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಹಿಂದೆ ನಾವು ನೋಡಿದ್ವಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕೂಡ ವಶಕ್ಕೆ ಪಡೆದಿದ್ರು. ಈಗ ಬಿಜೆಪಿಯ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ವೇಳೆ ಸಹಜವಾಗಿ ಹಿಂದೂ ಕಾರ್ಯಕರ್ತರು ಪ್ರತಿರೋಧವನ್ನ ಕೂಡ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಆಗ್ತಾ ಇದೆ. ಸ್ಥಳದಲ್ಲಿ ಇನ್ನೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ. ಪರಿಸ್ಥಿತಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಮುಖ ಲೀಡರ್ಸ್ ಗಳನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನದಲ್ಲಿ ಕೂಡ ಪೊಲೀಸರು ಇದ್ದಾರೆ. ಆದ್ರೆ ಇಲ್ಲಿ ತನಕ ಪೊಲೀಸರ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿಲ್ಲ. ಪೊಲೀಸರು ತೇಜಸ್ವಿ ಸೂರ್ಯನನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಜೀಪಿನಲ್ಲಿ ತೇಜಸ್ವಿ ಸೂರ್ಯ ಅವರನ್ನ ಕುಳ್ಳಿರಿಸಿ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗ ಆ ಪ್ರಾಸೆಸ್ ನ ಒಂದು ಭಾಗ ತೇಜಸ್ವಿ ಸೂರ್ಯ ಅವರನ್ನ ವಶಕ್ಕೆ ಪಡೆಯೋದು. ಈಗಾಗಲೇ ಅನೇಕ ಬಿಜೆಪಿ ನಾಯಕರನ್ನ ಇದೇ ರೀತಿ ಕರ್ಕೊಂಡು ಹೋಗಿದ್ದಾರೆ ಒತ್ತಾಯ ಪೂರ್ವಕವಾಗಿ. ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಕರ್ಕೊಂಡು ಹೋದಂತಹ ಸ್ಥಿತಿ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. ಸೌಜನ್ಯಯುತವಾಗಿ ಯಾಕೆ ಪೊಲೀಸ್ನವರು ವರ್ತಿಸ್ತಾ ಇಲ್ಲ, ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಳ್ಳೋದು ಇದೇ ರೀತಿನ ಹೀಗೆ ನಡೆಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು. ಸುರೇಶ್ ಕುಮಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಿಟ್ಟಾಗಿದ್ರು. ಪಿಸಿ ಮೋಹನ್ ಆದಿಯಾಗಿ ಅನೇಕ ಬಿಜೆಪಿ ನಾಯಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಸ್ಥಳೀಯ ಮುಖಂಡರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೂ ಘಟನೆಯಲ್ಲಿ ಪಾಲ್ಗೊಂಡಿರುವಂತಹ ಕಾರ್ಯಕರ್ತರನ್ನ ಚದುರಿಸೋದಕ್ಕೆ ಆಗಾಗ ಅಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಇಲ್ಲಿ ತನಕ ಅದು ಯಶಸ್ವಿ ಆಗ್ತಾ ಇಲ್ಲ. ನೋಡ್ತಾ ಇದ್ರೆ ಯಾವ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಅಂತ. ಆ ಗಲ್ಲಿ ಕೇಸರಿ ಕಾರ್ಯಕರ್ತರಿಂದ ತುಂಬಿ ತುಳುಕ್ತಾ ಇದೆ. ಇವತ್ತು जीवन बरसावे चारों युग परताप तुम्हारा पर सिद्ध जगत उजियारा साधु संत के तुम रखवाले असुर निकंदर राम दुआरे अष्ट सिद्धि नवनिध के दाता असवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुवर पुर जाई जन्म जन्म हरि भक्त कहाई और देवता